ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟೊಲಜಿಸ್ಟ್. ರೋಗಗಳು, ಕಾಯಿಲೆಗಳು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ಸಕ್ಕರೆ ಕಾಯಿಲೆ, ಅಂದರೆ ಡಯಾಬಿಟಿಸ್ ಮೆಲಿಟಸ್. ಸಾಮಾನ್ಯ ಜನರಿಂದ ಹಿಡಿದು ಡಯಾಬಿಟಿಕ್ ಪೇಷಂಟ್ಗಳಿಗೂ ಕೂಡ ಹಲವಾರು ಪ್ರಶ್ನೆಗಳಿರುತ್ತೆ. ಯಾಕೆ ಅಂತಂದರೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತಂದರೆ ಎಲ್ಲರೂ ಸಲಹೆ ಕೊಡೋಕ್ಕೆ ಶುರು ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರು ಇರಬಹುದು, ಸಂಬಂಧಿಗಳಿರಬಹುದು, ಫ್ರೆಂಡ್ಸ್ ಇರಬಹುದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿರೋ ಸಹೋದ್ಯೋಗಿಗಳಿರ್ಬೋದು. ಎಲ್ಲರೂ ಒಂದೊಂದು ಸಲಹೆ ಕೊಡ್ತಾರೆ. ಹಾಗಾಗಿ ಮನಸ್ಸಲ್ಲಿ ಯಾವುದು ಸರಿ, ಯಾವುದು ತಪ್ಪು, ನಾನು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋ ಗೊಂದಲಗಳಿರುತ್ತೆ. ನಾನು ಈ ಮೂಲಕ ಸಕ್ಕರೆ ಕಾಯಿಲೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಸಕ್ಕರೆ ಕಾಯಿಲೆ ಅಂದರೆ ಏನು, ಸಕ್ಕರೆ ಕಾಯಿಲೆ ಯಾಕಾಗಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಗ್ಲೂಕೋಸ್ ಅಂಶ ಅಥವಾ ಸಕ್ಕರೆ ಅಂಶ ಅನ್ನೋದು ದೇಹಕ್ಕೆ ಬಹಳ ಮುಖ್ಯ ಆಗುತ್ತೆ. ಜೀವಕೋಶಗಳು ಅಂದರೆ ಸೆಲ್ಸ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಈ ಗ್ಲೂಕೋಸ್ ಅಂಶ ಸಮತೋಲನದಲ್ಲಿ ಇರಬೇಕಾಗತ್ತೆ. ಇದು ಅತಿ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ಸಮತೋಲನವನ್ನು ಕಾಪಾಡೋದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್. ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಹೇಳಬೇಕು ಅಂದರೆ, ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಗ್ರಂಥಿ ಇನ್ಸುಲಿನ್ ಉತ್ಪಾದನೆ ಮಾಡೋ ಒಂದು ಕಾರ್ಖಾನೆಯಾಗಿದೆ. ಈ ಇನ್ಸುಲಿನ್ ದೇಹದ ವಿವಿಧ ಭಾಗಗಳ ಮೇಲೆ ತನ್ನ ಪ್ರಭಾವ ಬೀರುತ್ತೆ. ಯಾವುದು ಅಂದರೆ ಲಿವರ್, ಕಿಡ್ನಿ, ಫ್ಯಾಟಿ ಟಿಶ್ಯೂ, ಅಡಿಪೋಸ್ ಟಿಶ್ಯೂ ಅಥವಾ ಮಾಂಸಖಂಡಗಳ ಮೇಲೆ ಅದ್ರ ಪ್ರಭಾವ ಬೀರ್ಬಿಟ್ಟು ಗ್ಲೂಕೋಸ್ ಅಂಶನ ಸಮತೋಲನದಲ್ಲಿ ಇಡುತ್ತೆ. ಯಾವಾಗ ನಮಗೆ ಸಕ್ಕರೆ ಕಾಯಿಲೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಸಕ್ಕರೆ ಕಾಯಿಲೆ ನಾವು ಎರಡು ವಿಧವಾಗಿ ಹೇಳ್ತೀವಿ, ಟೈಪ್ 1, ಟೈಪ್ 2 ಅಂತ. ಮೊದಲನೇದಾಗಿ ಟೈಪ್ 1 ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿಗಳು, ಅಂದರೆ ರೋಗ ನಿರೋಧಕ ಸಿಸ್ಟಮ್ ಅಂತ ಏನು ಕರಿತೀವೋ, ಅವು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಹೊರಗಿನ ಯಾವುದೇ ಜಂತುಗಳು ನಮ್ಮ ದೇಹಕ್ಕೆ ಬಂದಾಗ ಪೊಲೀಸ್ ಥರ ಕೆಲಸ ಮಾಡಿ ಅವುಗಳನ್ನ ನಾಶ ಮಾಡುತ್ತೆ. ಆದರೆ ಟೈಪ್ 1 ಡಯಾಬಿಟೀಸ್ನಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಸಿಸ್ಟಮ್ ನಮ್ಮದೇ ಈ ಕಾರ್ಖಾನೆಯ ಸೆಲ್ಸ್ಗಳನ್ನು, ಅಂದರೆ ಇನ್ಸುಲಿನ್ ಉತ್ಪತ್ತಿ ಮಾಡೋ ಸೆಲ್ಸ್ಗಳನ್ನ ನಾಶ ಮಾಡ್ತಾ ಇರುತ್ತೆ. ಇದರಿಂದಾಗಿ ಟೈಪ್ 1 ಡಯಾಬಿಟೀಸ್ನಲ್ಲಿ ಇನ್ಸುಲಿನ್ ಅಂಶ ಇರೋದಿಲ್ಲ ಅಥವಾ ತೀರಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇನ್ನು ಟೈಪ್ 2 ಡಯಾಬಿಟಿಸಿಗೆ ಹೋದರೆ ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗತ್ತೆ, ಆದರೆ ಇನ್ಸುಲಿನ್ ತನ್ನ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಇದಕ್ಕೆ ಕಾರಣಗಳು ಯಾವುದ್ಯಾವುದು ಇರಬಹುದು. ಮೊದಲನೇದಾಗಿ ಜೆನೆಟಿಕ್ಸ್, ಅಂದರೆ ಅನುವಂಶೀಯ ಇರುತ್ತೆ. ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಶುಗರ್ ಇದ್ದಾಗ ನಿಮಗೆ ಬರೋ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಅಂದರೆ ಇನ್ಸುಲಿನ್ ಪ್ರತಿರೋಧತೆ. ಇನ್ಸುಲಿನ್ ಯಾವ ಯಾವ ದೇಹದ ಭಾಗಕ್ಕೆ ಕೆಲಸ ಮಾಡೋಕ್ಕೆ ಪ್ರಭಾವ ಬೀರ್ತಾ ಇರುತ್ತೋ ಆ ಭಾಗಗಳು ಅದಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ. ಇನ್ಸುಲಿನ್ ಅಂಶ ಇದ್ದರೂ ಕೂಡ ದೇಹದಲ್ಲಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಜೀವನ ಶೈಲಿ. ನಾವು ಯಾವುದೇ ರೀತಿಯ ವ್ಯಾಯಾಮಗಳನ್ನ ಮಾಡದೇ ಇರೋದು, ಹೆಚ್ಚು ನಡೆದಾಡದೇ ಇರೋದು, ಕೆಲಸ ಮಾಡದೇ ಇರೋದು, ಒಂದೇ ಕಡೆ ಕೂತು ಕೆಲಸ ಮಾಡೋದು ಮುಖ್ಯ ಕಾರಣ. ಎರಡನೇದಾಗಿ ಅತಿಯಾದ ತೂಕ, ಬೊಜ್ಜು. ಮೂರನೇದಾಗಿ ಆಹಾರ ಕ್ರಮ. ನಾವು ಮನೆಯಿಂದ ಹೆಚ್ಚು ಹೊರಗೆ ಊಟ ತಿಂಡಿ ಮಾಡೋದ್ರಿಂದ, ಸರಿಯಾಗಿ ಊಟ ತಿಂಡಿ ಮಾಡದೆ ಬೇರೆ ಬೇರೆ ರೀತಿಯ ಎಣ್ಣೆ ಪದಾರ್ಥಗಳು ಬಳಸೋದ್ರಿಂದ. ಇದನ್ನು ಬಿಟ್ಟು ಬೇರೆ ಬೇರೆ ಕಾರಣಗಳು ಯಾವುದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಹಾರ್ಮೋನಲ್ ಡಿಸೀಸಸ್ ಇದೆ, ಕೆಲವೊಂದು ಕುಶಿಂಗ್ ಅಥವಾ ಆಕ್ರೋಮೆಗಲಿ ಅಂತೀವಿ. ಕೆಲವೊಂದು ವೈರಸ್ ಇನ್ಫೆಕ್ಷನ್ಗಳಿದ್ದಾವೆ, ಕೆಲವೊಂದು ಮೆಡಿಕೇಷನ್ಗಳಿವೆ, ಅಂದರೆ ಸ್ಟೀರಾಯ್ಡ್ಸ್. ಇವು ಮುಖ್ಯವಾಗಿ ಕಾರಣಗಳು. ಕ್ಲಿನಿಕ್ಕಿಗೆ ಬರೋದು ಹೆಚ್ಚಾಗಿ ಕೇಳೋ ಪ್ರಶ್ನೆಗಳೇನು ಅಂದರೆ, ಡಾಕ್ಟ್ರೇ, ಸಕ್ಕರೆ ಜಾಸ್ತಿ ತಿಂದರೆ ಸಕ್ಕರೆ ಕಾಯಿಲೆ ಬರುತ್ತಾ, ಅಥವಾ ಇವತ್ತಿಂದ ನಾನು ಸಕ್ಕರೆ ತಿನ್ನೋದು ನಿಲ್ಲಿಸಿದ್ರೆ ಸಕ್ಕರೆ ಕಾಯಿಲೆ ಬಂದಿರೋದು ಹೋಗುತ್ತಾ, ಅಥವಾ ನಾನು ಯಾವತ್ತೂ ಸಕ್ಕರೆನೇ ಉಪಯೋಗಿಸಲ್ಲ, ಸ್ವೀಟೇ ತಿನ್ನಲ್ಲ, ಕಾಫಿ ಕುಡಿಯಲ್ಲ, ಟೀಗೆ ಸಕ್ಕರೆ ಹಾಕ್ಕೊಳಲ್ಲ, ಅಷ್ಟೇ ಯಾಕೆ ಹಬ್ಬ ಹರಿದಿನ ಬಂದರೂ ಹೋಳಿಗೆ ಕೂಡ ಮುಟ್ಟಲ್ಲ, ನನಗೆ ಯಾಕೆ ಸಕ್ಕರೆ ಕಾಯಿಲೆ ಬರುತ್ತೆ. ಇನ್ನೊಂದು ಮುಖ್ಯ ಪ್ರಶ್ನೆ ಏನಂದರೆ, ನಮ್ಮನೇಲಿ ಯಾರಿಗೂ ಸಕ್ಕರೆ ಕಾಯಿಲೆ ಇಲ್ಲ, ನನಗೆ ಯಾಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ. ಇವತ್ತಿನ ಕಾರಣಗಳು ತಿಳ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅನ್ನೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಸಕ್ಕರೆ ಕಾಯಿಲೆಯ ರೋಗ ಲಕ್ಷಣಗಳು, ಅಂದರೆ ಸಿಂಪ್ಟಮ್ಸ್ ಏನು, ಅದನ್ನು ಹೇಗೆ ಬೇಗ ಪತ್ತೆ ಹಚ್ಚಬಹುದು ಅಥವಾ ಹೇಗೆ ನಾವು ಹತೋಟಿಯಲ್ಲಿಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.